ಹೊಸಪೇಟೆಯಿಂದ ಚಿತ್ರದುರ್ಗ ಹೋಗುವ ರಾಜ್ಯ ಹೆದ್ದಾರಿ 50ರ ಮಧ್ಯದಲ್ಲಿ ರಾತ್ರಿ ವೇಳೆ ನಡೆಯುತ್ತಿರುವ ರಾತ್ರಿ ದರೋಡೆ. ಹೌದು ಪ್ರಿಯ ವೀಕ್ಷಕರೇ, ಜನಶ್ರೀ ಟಿವಿ ಕರ್ನಾಟಕ ಟೀಮ್ ನಡೆಸಿದ ತನಿಖೆಯಲ್ಲಿ ಸಿಕ್ಕ ವರದಿ ಬಗ್ಗೆ ನೀವು ಕೇಳಲೇಬೇಕಾದ ಸ್ಟೋರಿ ಇದು. ಹೊಸಪೇಟೆಯಿಂದ ಬೆಂಗಳೂರು ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಡಣಾಪುರದಲ್ಲಿ ಬರುವ BMM ಕಾರ್ಖಾನೆಯಲ್ಲಿ ತಯಾರಾಗುವ 10mm 20mm ಕಬ್ಬಿಣದ ರಾಡು ಟ್ರಾನ್ಸ್ಪೋರ್ಟ್ ಲಾರಿಗಳಲ್ಲಿ ಸಾಗಿಸುವಾಗ ರಾಜ್ಯ ಹೆದ್ದಾರಿಯ ಮಧ್ಯದಲ್ಲಿ ನಿಲ್ಲಿಸಿ ಲಾರಿ ಚಾಲಕರಿಂದಲೇ ಟನ್ ಗಟ್ಟಲೆ ಮಧ್ಯವರ್ತಿಗಳಿಗೆ ಮಾರಾಟ ಮಾಡಲಾಗುತ್ತೆ. ಬಾಲಾಜಿ ಟ್ರಾನ್ಸ್ಪೋರ್ಟ್ ಲಾರಿಗಳಿಂದಲೇ ರಾಜ್ಯ ಹೆದ್ದಾರಿಯ ಮಧ್ಯದಲ್ಲಿ ಕದಿಮರ ಪಾಯಿಂಟ್ಗೆ ನಿಲ್ಲಿಸಿ ಟ್ರ್ಯಾಕ್ಟರ್ ಮೂಲಕ ಎಳೆಯುತ್ತಾರೆ. ರಾಜ್ಯ ಹೆದ್ದಾರಿಯಲ್ಲಿ ಇದೊಂದು ದೊಡ್ಡ ಮಾಫಿಯಾ ಬೇರೂರಿದೆ. ಇದಕ್ಕೆಲ್ಲ ಸಾಥ್ ಕೊಡ್ತಿರೋದು ಜಾಗದ ಮಾಲೀಕ ಮುನ್ನಾ ಮೂಲತಃ ಕೂಟ್ಲಿಗಿಯವರಿಂದ ಅಂತ ತಿಳಿದು ಬರ್ತಿದೆ. ಜನಶ್ರೀ ಟಿವಿ ಕರ್ನಾಟಕ ಟೀಮ್ ಲಾರಿಗಳನ್ನ ಬೆನ್ನತ್ತಿ ಹೊರಟಾಗ ನಮ್ಮ ಟೀಮ್ ನೋಡಿ ದಿಕ್ಕ ಪಾಲಾಗಿ ಅಲ್ಲಿಂದ ಕಾಲು ಕಿತ್ತಲು ಪ್ರಾರಂಭಿಸಿದ್ರು.